Wow, so beautiful. Abba. Wow. Yappa. ಬಿಸಿಲು ಮಿಸ್ಟು ಎಲ್ಲ ಮಿಕ್ಸು. ವಾವ್, ಪುಷ್ಪಗಿರಿಗೆ ಬಂದಿದ್ದೀನಿ. ಬಟ್ ಇಲ್ಲಿ ರೋಡ್ ನೋಡ್ತಾ ಇದ್ರೆ ಫುಲ್ಲು ಟ್ರಯಲ್ಸ್ ಇದೆ. ಇದೊಂದು ಕರ್ವು, ನೆಕ್ಸ್ಟ್ ಅಲ್ಲಿ ಹೋದರೆ ನಿಮ್ಗೆ ಅಲ್ಲೊಂದು ಕರ್ವು ಕಾಣಿಸ್ತಾ ಇದೆ ನೋಡಿ. ಸೊ ಈ ಕರ್ವ್ ಏನಿದೆ ಕಂಪ್ಲೀಟಾಗಿ ಹಿಂಗೆ ಬೆಂಡಾಗಿ ಮತ್ತೆ ಮೇಲೋಗುವಂಥದ್ದು. ಈ ಹೊಸ ಕ್ಲಾಸಿಕ್ 350ಯಲ್ಲಿ ನಾನು ಹೇಳ್ದಂಗೆ ನಾನು ಇವಾಗ ಘಾಟ್ ಸೆಕ್ಷನಲ್ಲೇ ಹತ್ತಕ್ಕೆ ಆಗ್ತಾಯಿಲ್ಲ. ದಮ್ ಕಟ್ಟುತ್ತೆ ಅಂತ ಹೇಳುತ್ತೆ ಗಾಡಿ. ಫಸ್ಟು ಸೆಕೆಂಡ್ ಗೇರಲ್ಲಿ ಹತ್ತದೇ ಇಲ್ಲ ಗಾಡಿ, ಭಾರಿ ಹಿಂಸೆ. ಸೊ ಹೊಸ ಕ್ಲಾಸಿಕ್ 350 ನನಗೆ ಆಫ್ ರೋಡಿಂಗಲ್ಲಿ ಸಿಕ್ಕಾಪಟ್ಟೆ ಬೇಜಾರು ಮಾಡಿದೆ. ಹಾಗಾಗಿ ಎರಡು ಕಡೆನೂ ನಾನು ಎರಡು ಪ್ಲೇಸ್ನಲ್ಲಿ ನಾನು ಆಫ್ ರೋಡಿಂಗ್ ಮಾಡೋಕ್ಕಾಗಲಿಲ್ಲ ಈ ಗಾಡಿಯಲ್ಲಿ. ಜಸ್ಟ್ ಹೈವೇ ಸ್ಟ್ರೆಚ್ ಆಗ್ತಾಯಿದೆ ನನಗೆ. ಘಾಟ್ ಸೆಕ್ಷನಲ್ಲಿ ಏನೋ ಆಗುತ್ತೆ, ಬಟ್ ಅಲ್ಲೂ ದಮ್ ಕಟ್ಟಿ ಹೆಂಗೋ ಹತ್ತಿಸ್ತಾ ಇದ್ದೀನಿ. ಸೊ ಇದೆಲ್ಲ ನಮಗೆ ADV ಬೈಕ್ಸು, ಹಿಮಾಲಯನು ಇಂಥವು ಅಡ್ವೆಂಚರ್ ಬೈಕ್ಸ್ ಇದ್ರೆ ಈಸಿಯಾಗಿ ಆರಾಮಾಗಿ ಪೀಸಾಗಿ ಹತ್ತಿಸ್ಬೋದು. ಇಲ್ಲಿಂದ ನಾನು ನಿಂತಿರೋ ಜಾಗದಿಂದ ಆ ಪೀಕಿಗೆ ಹೋಗೋಕ್ಕೆ 1.5 ಕಿಲೋಮೀಟರ್ ಇದೆ ಪುಷ್ಪಗಿರಿಗೆ. ಸೊ ಈಗ ನಾನು ಈ ಗಾಡಿಯಲ್ಲಿ ಆಫ್ ರೋಡಿಂಗ್ನ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಗಾಡಿಯಲ್ಲಿ ಪವರ್ ಇಲ್ಲ. ಪವರ್ ಅಂದರೆ ಅದೊಂದು ದಮ್ ಬರುತ್ತೆ ಗೊತ್ತಾ, ದಮ್ ಎಳಿಯೋಕ್ಕೆ, ಅದು ಹಂಗೆ ರಪ್ಪ ಅಂತ ಬೀಸ್ಕೊಂಡು ಹೋಗೋಕ್ಕೆ ಆ ಕೆಪಾಸಿಟಿ ಈ ಗಾಡಿಯಲ್ಲಿ ಇಲ್ಲ. ಸೊ ನಾನು ಹೇಳ್ದಂಗೆ ಮೀಟಿಯೋರ್ ಇಂಜಿನ್ ಹಾಕಿರೋದ್ರಿಂದ ಮೀಟಿಯೋರಲ್ಲಿ ಕೂಡ ಆಫ್ ರೋಡಿಂಗ್ ಮಾಡೋಕ್ಕಾಗೋದಿಲ್ಲ ಅಂತ ನಾನು ಅವತ್ತು ಹೇಳಿದೆ. ಸೇಮ್ ಪ್ರಾಬ್ಲಮ್ಮು ಕ್ಲಾಸಿಕ್ 350ಯಲ್ಲಿ ಕೂಡ ಆಗ್ತಾ ಇದೆ. ಈಗ ನಮ್ಮ ಹಳೆಯ ಕ್ಲಾಸಿಕ್ 350 ಅಥವಾ ಬುಲೆಟ್ಟು ಅಥವಾ ಹಿಮಾಲಯನು ಅದಾಗಿದ್ದಿದ್ರೆ ಇಷ್ಟೊತ್ತಿಗೆ ನಾವು ಬೀಸ್ಕೊಂಡು ಹೊಂಟೋಗ್ಬಿಡ್ಬೋಗಿತ್ತು. ಸೀರಿಯಸ್ಲಿ ನನ್ನ ಗಾಡಿ ಇದ್ದಿದ್ರೂ ನಾನು ಕುಕ್ಕೊಂಡು ಹೊಂಟೋಗ್ಬಿಡ್ತಿದ್ದೆ. ಬಟ್ ಈಗ ಈ ಹೊಸ ಕ್ಲಾಸಿಕಲ್ಲಿ ನಾನು ಹೋಗೋಕ್ಕಾಗೋದಿಲ್ಲ, ಗಾಡಿ ಎಳೆಯೋದಿಲ್ಲ. ಸೊ ತುಂಬ ಬೇಜಾರಾಯಿತು. ಇಲ್ಲಿ ತನಕ ಬಂದು ಆ ಪೀಕಿಗೆ ತನಕ ಹೋಗೋಕ್ಕಾಗಲ್ಲ ಅಂತ. ಅಲ್ಲಿಗೆ ನಡಿಬೇಕು ಅಂದರೆ ನಾನು ಇವಾಗ 3 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನು ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೀನಿ ಕಾಡು ಮಧ್ಯ. ಇನ್ ಕೇಸ್ ಗಾಡಿ ಏನಾದರೂ ನಾನು ಅಲ್ಲಿಗೆ ಹೋಗಿ ಏನಾದರೂ ಕಚ್ಕೊಂಡೆ ಅಂತ ಅಂದ್ರೂ ಭಯ ಪಡ್ಕೊಂಡು ಜನ ಇಲ್ಲ, ಗಾಡಿಗೆ ನನಗೂ ಏನಾದರೂ ಏಟಾದರೂ ಯಾರೂ ಇಲ್ಲ. ಹಾಗಾಗಿ ನಾನು ಈ ಸಾಹಸಕ್ಕೆ ಇವಾಗ ಕೈ ಹಾಕ್ತಾ ಇಲ್ಲ, ಯಾಕಂದ್ರೆ ನಾನು ಹೇಳ್ದಂಗೆ ಕ್ರ್ಯಾಶ್ ಗಾರ್ಡ್ ಕೂಡ ಗಾಡಿಯಲ್ಲಿಲ್ಲ. ಸೊ ಈ ಗಾಡಿ ನಾಟ್ ಮೆಂಟ್ ಫಾರ್ ಆಫ್ ರೋಡಿಂಗ್. ಟೋಟಲ್ ಪಿಕ್ಚರ್ ನಾನು ಹೇಳಬೇಕು ಅಂದರೆ ಇದು ಭಾಳ ಬೇಸರದ ಸಂಗತಿ, ನನಗೆ ತುಂಬ ಬೇಜಾರಾಗಿದೆ. ಹಾವು ನೋಡಿ ಇಲ್ಲಿ, ಸರ್ರಿಗೆ ಹೋಗ್ತಾ ಇದೆ ಹಾವು ಮೆತ್ತಿಗೆ ಹೋಗ್ತಾ ಇದೆ. ನಾನಿವಾಗ ಅದರಿಂದ ಮೆತ್ತಿಗೆ ಹೋಗ್ತಾ ಇದ್ದೀನಿ. ಅಪ್ಪ ಬುಸ್ನಾಗಣ್ಣ ಬಾಯ್. ಫೈನಲಿ ಇವಾಗ ಪುಷ್ಪಗಿರಿಯಿಂದ ಬರ್ತಾ ಹೋಟೆಲ್ ಕಾಣಿಸ್ತು ನನಗೆ, ನೋಡೋಕ್ಕೂ ಸಖತ್ತಾಗೈತೆ. ಅಷ್ಟ್ಕೊಂಡಿರೋಕೆ ಆಯ್ತಾ ಇಲ್ಲ, ಇಲ್ಲಿ ಹೋಗ್ಬಿಡೋಣ ಇವಾಗ. ಸೂಪರ್ ಆಗಿದೆ ಮಾತ್ರ ಜಾಗ ನೋಡೋಕ್ಕೆ. ಓ ಮೈ ಗಾಡ್ನೆಸ್, ಯಪ್ಪ. ಫುಡ್ ಮಾತ್ರ ಸಖತ್ತಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಸೊ ಮ್ಯಾಗಿ ಮತ್ತು ಒಂದು ಎಗ್ ರೈಸು ಮತ್ತು ಲೈಮ್ ಜ್ಯೂಸ್ನ ಕುಡಿದೆ, ತುಂಬಾ ಚೆನ್ನಾಗಿದೆ. ಹಾಗೇನು ಪಾಕೆಟ್ ಫ್ರೆಂಡ್ಲಿ ಆಗಿರುವಂಥ ಜಾಗ. ಸೊ ಪುಷ್ಪಗಿರಿ ಕಡೆ ಹೋಗಬೇಕಾದ್ರೆ ಹೋಗುವ ಬರುವ ದಾರಿಯಲ್ಲೇ ನಿಮಗಿದು ಕಾಣಿಸೋವಂಥದ್ದು. ಸೊ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಒಂದು ಬ್ರಿಡ್ಜ್ ಇದೆ, ಒಂದು ಒಳ್ಳೆ ಅಟ್ರಾಕ್ಷನು ಗ್ರೀನ್ ಹಿಲ್ಸ್ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿದೆ ಫುಡ್ ಎಲ್ಲನೂ. ಇದೊಂದು ನರ್ಸರಿ ಆ್ಯಕ್ಚುಲಿ. ಇಲ್ಲಿ ಬಂದಾಗ ಫುಡ್ನ ದಯವಿಟ್ಟು ಮಿಸ್ ಮಾಡಬೇಡಿ, ಟ್ರೈ ಮಾಡಿ. ಸೊ ವೆಜ್ ಮ್ಯಾಗಿ, ಎಗ್ ರೈಸು, ವೆಜ್ ರೈಸು, ಜ್ಯೂಸು ಇದಿಷ್ಟು ಸಿಗೋವಂಥದ್ದು. ಬನ್ನಿ ಈ ಕಡೆ ಬಂದಾಗ ಟೇಸ್ಟ್ ಮಾಡ್ಕೊಂಡು. ವಾವ್, ಎಂಥ ಬ್ಯೂಟಿಫುಲ್ ಆಗಿದೆ ವ್ಯೂ, ಕ್ಲೈಮೇಟು, ಹಾಗೆಯೇ ರೋಡು. ಈ ಥರ ಕಾಡಲ್ಲಿ ಈ ಥರ ನಾನೊಬ್ಬಳೇ ಹಿಂಗೆ ಓಡಿಸ್ಬೇಕು ಅಂದ್ರೂ ಅದಕ್ಕೂ ಸ್ವಲ್ಪ ತಾಕತ್ತು ಬೇಕು.
ಯಾಕೆ ಅಂದರೆ ಏನಾದರೂ ಆಯಿತು, ಯಾವುದಾದ್ರೂ ಪ್ರಾಣಿ ಬಂತು, ಏನೋ ಗಾಡಿ ಸಮಸ್ಯೆ ಕೊಡ್ತು ಅಂದರೆ ಎಲ್ಲದಕ್ಕೂ ಸಿದ್ಧತೆ ಆಗಿರಬೇಕು. ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಪಾಯಿಂಟೇ ಗಾಡಿಯ ಬೇಸಿಕ್ಸ್ನ ತಿಳ್ಕೊಂಡಿರಬೇಕು, ಏನಾದರೂ ಮಾಡೋದಕ್ಕೆ ರೆಡಿ ಇರಬೇಕು ಅಂತ ಹೇಳಿ. ನೋಡಿ ಎಂಥ ಕಾಡು, ಯಾರಿದ್ದಾರೆ ಯಾರಿಲ್ಲ, ಇದೇನು ಹೊಲ ಗದ್ದೇನೂ ಅಲ್ಲ, ಫುಲ್ ಕಾಡೇ ಇದು. ಹಿಂಗೆಲ್ಲ ಮಾಡಿದ್ರೇನೆ ಮಜಾ ಬರೋದು. ಬ್ಯೂಟಿಫುಲ್ ಆಗಿರೋ ಅಂಥ ರೋಡು ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಕುಮಾರ ಪರ್ವತ ರೋಡ್ ಅಂತಾನೆ ಇದಕ್ಕೆ ಹೆಸರು. ಆ್ಯಕ್ಚುಲಿ ನಾವು ಮ್ಯಾಪ್ಸಲ್ಲಿ ಹಾಕೊಂಡಾಗ ಗೊತ್ತಾಯಿತು ಇದು ಕುಮಾರ ಪರ್ವತ ರೋಡ್ಗೆ ಕನೆಕ್ಟಿವಿಟಿನೂ ಹೌದು ಅಂತ ಹೇಳಿ. ಕುಮಾರ ಪರ್ವತ ಗೊತ್ತಲ್ಲ, ಟ್ರೆಕ್ಕಿಂಗ್ ಮಾಡುವಂಥ ಜಾಗ. ಈಗ ನಾನು ಏನೋ ಒಂದು ತೋರಿಸ್ತೀನಿ, ಇದನ್ನು ತೋರಿಸಿದ ತಕ್ಷಣ ನೀವು ಫುಲ್ ಖುಷಿ ಆಗ್ಬಿಡ್ತೀರಾ. ಸೊ ನೋಡ್ತೀರಾ, ಡಿಂಗ್ ಡಿಂಗ್ ಡಿಂಗ್, ಹೆಂಗೆ ಫಾಲ್ಸು ಸೂಪರ್ ಆಗಿದೆ ಅಲ್ಲ. ವಾವ್ 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 ವಾವ್. ಸೊ ಕಣ್ಣಿಗೆ ರಪ್ ಅಂತ ಸಿಕ್ತು. ನಾನು ಬರ್ತಾ ಇದ್ದ ದಾರಿಯಲ್ಲಿ ಅಮೇಝಿಂಗ್ ಆಗಿದೆ. ಎಂಥ ದೊಡ್ಡ ಫಾಲ್ಸು ಅಂದರೆ ಆ ಫುಲ್ ಟಾಪಿಂದ ಹರಿತಾ ಇದೆ. ಅಮೇಝಿಂಗ್ ಅಮೇಝಿಂಗ್. ಕೋಟೆ ಬೆಟ್ಟಕ್ಕೆ ಸ್ವಾಗತ ಸುಸ್ವಾಗತ. ಸೊ 50 ರೂಪಾಯಿ ಎಂಟ್ರಿ ಫೀಸು. ಇಲ್ಲಿಂದ ಈಗ ನಾವು ಕೋಟೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಜಿಂಚಾಕ್ ಅಂತ. ವಾವ್, ನೀವಿಲ್ಲೂ ಕೂಡ ಒಂದು ಲ್ಯಾವೆಂಡರ್ ಫ್ಲವರ್ಸ್ನ ಇಲ್ಲೂ ಕೂಡ ನೀವು ನೋಡ್ಬೋದು. ಗುಡ್ನೆಸ್, ಏನ್ರಿ ಅದು ಹಂಗೈತೆ, ಸೈಕೋ. ಯಪ್ಪು ಏನ್ ಬೆಟ್ಟ, ಓ ಮೈ ಗಾಡ್. ಅಬ್ಬಬ್ಬಬ್ಬಬ್ಬಾ, ಎಂಥ ಅದ್ಭುತವಾಗಿದೆ ರೀ ಕೋಟೆ ಬೆಟ್ಟ. ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಈ ರೇಂಜಿಗಿರುತ್ತೆ ಅಂತ ಹೇಳಿ. ಸಕ್ಕತ್ತಾಗಿದೆ. ಒಬ್ಬಬ್ಬ, ಕರೆಕ್ಟಾಗಿ ಆ ಬೆಟ್ಟ ಸುತ್ತ ಆ ಮಿಸ್ಟು ಸುತ್ತಾ ಇದೆ. ಕ್ರೇಜಿಯಾಗಿದೆ ಮಾತ್ರ. ಅಮೇಝಿಂಗ್ ಕೋಟೆ ಬೆಟ್ಟ. ಸೊ ಕೋಟೆ ಬೆಟ್ಟ ಏನಕ್ಕೆ ಫೇಮಸ್ಸು ಅಂತ ಹೇಳಿದ್ರೆ, ಪಾಂಡವರು ವನವಾಸಕ್ಕೆ ಹೋಗಿರೋ ಅಂಥದ್ದು ತಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಆ ವನವಾಸ ಮಾಡುವಂಥ ಸಮಯದಲ್ಲಿ ಈ ಬೆಟ್ಟಕ್ಕೂ ಅಂದರೆ ಈ ಜಾಗದಲ್ಲೂ ಈ ಸ್ಥಳದಲ್ಲಿ ಬಂದು ಅವರು ಸ್ವಲ್ಪ ಕಾಲ ಇಲ್ಲಿ ತಂಗಿದ್ರಂತೆ. ಸೊ ಹಾಗಾಗಿ ಈ ಕೋಟೆ ಬೆಟ್ಟ ಫೇಮಸ್ಸು. ಇಲ್ಲಿರುವಂಥ ಮಡಿಕೇರಿಯಲ್ಲಿರುವಂಥ ಪೀಕ್ಸಲ್ಲಿ ಇದು 3rd ಹೈಯೆಸ್ಟ್ ಪೀಕ್ ಅಂತಲೂ ಇದಕ್ಕೆ ಒಂದು ಹೆಸರಿದೆ. ಇದು ನಾವು ಕಂಪ್ಲೀಟಾಗಿ ಹತ್ತುತ್ತೀವಿ ಅಂತ ಹೇಳಿದ್ರೆ ಟ್ರೆಕ್ಕಿಂಗ್ ಕೂಡ ಇದೆ. 4 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ನ ಮಾಡ್ಬೋದು. ಮೇಲ್ಗಡೆ ಹೋದರೆ ಒಂದು ಶಿವನ ದೇವಸ್ಥಾನ ಕೂಡ ಇದೆ. ಸೊ ಇದೇ ನಿಮ್ಮ ಮುಂದೆ ಸೂಪರ್ ಡೂಪರ್ ಆಗಿರುವಂಥ ಕೋಟೆ ಬೆಟ್ಟ. ಸೊ ಇಲ್ಲಿಂದ ವ್ಯೂ ತೋರಿಸ್ತೀನಿ. ಈಗ ಕಂಪ್ಲೀಟಾಗಿ ಮಿಸ್ಟ್ ಇದೆ. ಸೊ ನೋಡ್ಬೋದು, ಸಕ್ಕತ್ತಾಗಿ ಬರ್ತಾ ಇದೆ. ಫಾಗ್ ಮಾತ್ರ ಹೆವಿಯಾಗಿ. ಸೊ ಇಲ್ಲಿ ಬಹಳಷ್ಟು ಲ್ಯಾವೆಂಡರ್ ಫ್ಲವರ್ಸ್, ನೀಲಕಾರ್ಜುನ ಏನಂತ ಹೇಳಿದೆ, ಕಂಪ್ಲೀಟಾಗಿ ಈ ಪರ್ವತದಲ್ಲೂ ತುಂಬಿ ತುಳುಕ್ತಾ ಇದೆ. ಆ ಒಂದು ಹೂವನ್ನು ನೋಡೋದಕ್ಕೋಸ್ಕರನೇ ಇಲ್ಲಿ ತನಕ ಬಂದಿದ್ದು ನಾನು. ಸೊ ಅಮೇಝಿಂಗ್ ಪ್ಲೇಸ್, ಬ್ಯೂಟಿಫುಲ್ ಆಗಿದೆ, ಕಾಮ್ ಆಗಿದೆ, ಪೀಸ್ ಆಗಿದೆ. ಇಲ್ಲಿ ಪ್ಲಾಸ್ಟಿಕ್ಸು ಅದು ಇದು ಎಲ್ಲ ಏನು ಹಾಳು ಮಾಡಿಲ್ಲ, ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಈ ಪ್ಲೇಸ್ನ. ಸೊ ಇದು ಕೋಟೆ ಬೆಟ್ಟ. ಸೊ ಅಂದರೆ ಈ ಥರ ಟ್ರೆಕ್ಕಿಂಗು, ಕ್ಲೈಂಬಿಂಗು, ರಾಕ್ ಕ್ಲೈಂಬಿಂಗು ಮಾಡೋರು ಇರ್ತಿರಲ್ಲ, ಅವರಿಗೆಲ್ಲ ಒಂದು ಒಳ್ಳೆ ಗುಡ್ ಸ್ಪಾಟ್. ಸೊ ಇಲ್ಲಿಗೆ ಬಂದಾಗ, ಮಡಿಕೇರಿಯಲ್ಲಿ ಬಂದಾಗ ಕೋಟೆ ಬೆಟ್ಟನೂ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಹಾಕ್ಕೊಳ್ಳಿ, ಮರಿಬೇಡಿ ವಿಸಿಟ್ ಮಾಡೋದನ್ನು. ಸೊ ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಹೇಳ್ತೀನಿ. ಸೊ ವೆಯ್ಟ್ ಮಾಡಿ, ಸಿಗ್ತೇನೆ ಮತ್ತೊಂದು ಜಾಗದಲ್ಲಿ. ನಿಮ್ಗಲ್ಲಿ ಎದುರುಗಡೆ ಏನು ಕಾಣಿಸ್ತಾ ಇದೆಯಲ್ಲ ಅದೇ ಕೋಟೆ ಬೆಟ್ಟ.
ಇಷ್ಟೊತ್ತು ತುಂಬ ಮಿಸ್ಟ್ ಇತ್ತು, ಈಗ ಬಿಸಿಲು ಬಂತು ಲೈಟಾಗಿ, ಸೊ ಕ್ಲಿಯರ್ ಆಗ್ತಾ ಇದೆ. ಸಖತ್ತಾಗಿದೆ ಮಾತ್ರ ಬೆಟ್ಟ. ನೀವು ಆಚೆಗೆ ನೋಡಿದ್ರೆ ಏನೋ ಆರ್ಟಿಫಿಷಿಯಲ್ ನೋಡ್ದಂಗೆ, ಆರ್ಟಿಫಿಷಿಯಲ್ ಬೆಟ್ಟನ ಏನೋ ಕೆತ್ತನೆ ಮಾಡಿ ಇಟ್ಟಿರೋ ಥರ ಅನಿಸುತ್ತೆ. ಅಷ್ಟು ಸಖತ್ತಾಗಿ ಕಾಣಿಸ್ತು ಮಾತ್ರ. ಒಂದು ಸೆಕೆಂಡ್ ರಪ್ ಅಂತ ನಾನು ಬರಬೇಕಾದ್ರೆ ಈ ರೋಡಲ್ಲಿ. ಸೊ ವಂಡರ್ಫುಲ್ ಆಗಿದೆ ಮಾತ್ರ, ಬ್ಯೂಟಿಫುಲ್ ಕೋಟೆ ಬೆಟ್ಟ. ವಿಸಿಟ್ ಮಾಡಲೇಬೇಕಾಗಿರೋಂಥ ಪ್ಲೇಸು. ಈ ಲ್ಯಾವೆಂಡರ್ ಫ್ಲವರ್ಸ್ ಇದ್ದಾಗ ಅಂತಲ್ಲ, ಬಟ್ ಎನಿ ಟೈಮು ತುಂಬಾ ಗ್ರೀನರಿ, ತುಂಬಾ ಅದ್ಭುತವಾಗಿದೆ. ಸಿಕ್ಕಾಪಟ್ಟೆ ಫೋಟೋ ಲವರ್ಸ್ಗಂತೂ ಸಖತ್ತಾಗಿ ಇಷ್ಟ ಆಗುತ್ತೆ ಜಾಗ. ದಯವಿಟ್ಟು ಮಿಸ್ ಮಾಡಬೇಡಿ, ಕೋಟೆ ಬೆಟ್ಟಕ್ಕೆ ಬನ್ನಿ.